ರಾಜ್ಯದಲ್ಲಿ ಒಂದ್ ಕಡೆ ಧಾರಾಕಾರ ಮಳೆ ಸುರಿತಿದೆ, ಮತ್ತೊಂದು ಕಡೆ ಭೀಕರ ಬರಗಾಲ ತಾಂಡವವಾಡ್ತಿದೆ. ಅತ್ತ 4 ಜಿಲ್ಲೆಗಳಿಗೆ ಜೀವನಾಡಿಯಾಗಿದ್ದ ನದಿ ಬತ್ತಿ ಹೋಗಿದ್ದು, ಕುಡಿಯುವ ನೀರಿಗೂ ಜನ ಪರದಾಡುವಂತಾಗಿದೆ. 4 ಜಿಲ್ಲೆಯ ಜೀವನಾಡಿಯಾಗಿರುವಂತಹ ಮಲಪ್ರಭಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂತದ್ದು. ಬರಿದಾಗಿರೋ ನದಿ ಒಡಲು, ಬರಡಾಗಿರೋ ನೆಲ. ಮಳೆಗಾಲದಲ್ಲಿ ಮೈದುಂಬಿ ಭೋರ್ಗರೆವ ನದಿಯಲ್ಲಿ ಈಗ ಹನಿ ನೀರೂ ಇಲ್ಲ. ಮಲಪ್ರಭಾ ನದಿ ಹರಿವು ನಿಲ್ಲಿಸಿದ್ದು 4 ಜಿಲ್ಲೆಗಳಿಗೆ ಜಲ ಸಂಕಷ್ಟ ಎದುರಾಗಿದೆ. ಭೀಕರ ಬರ, ಹರಿವು ನಿಲ್ಲಿಸಿದ ಮಲಪ್ರಭಾ. 4 ಜಿಲ್ಲೆಗಳ ಜೀವನಾಡಿಯಾಗಿರೋ ಮಲಪ್ರಭಾ ನದಿ ನೀರಿಲ್ಲದೆ ಭಣಗುಡ್ತಿದ್ದು ಬರದ ಕರಾಳತೆ ತೋರಿಸ್ತಿದೆ. ಅಳಿದುಳಿದ ನೀರಲ್ಲೇ ಮೀನುಗಳು ಪ್ರಾಣ ಉಳಿಸಿಕೊಳ್ಳಲು ಪರದಾಡ್ತಿವೆ. ಮಳೆಗಾಲದಲ್ಲಿ ಜಲಾವೃತವಾಗೋ ಗಂಗಾಂಬಿಕಾ ಐಕ್ಯ ಮಂಟಪ ಈಗ ಸಂಪೂರ್ಣ ಗೋಚರಿಸುತ್ತಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಎಂಕೆ ಹುಬ್ಬಳ್ಳಿ ಗ್ರಾಮದ ಬಳಿಯ ಮಲಪ್ರಭಾ ನದಿ ದೃಶ್ಯಗಳಿವು. ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲುತೀರ್ಥ ಜಲಾಶಯ ಕಟ್ಟಲಾಗಿದ್ದು 37 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 4.5 ಟಿಎಂಸಿ ಮಾತ್ರ ನೀರಿದ್ದು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಜಲ ಸಂಕಷ್ಟ ಎದುರಾಗಿದೆ. ಈ ನದಿ ವರ್ಷ ಬಹಳ ಬತ್ತಿ ಹೋಗಿದೆ. ಇತ್ತಿತ್ತಲಾಗಿ 2019 ಮಹಾಪುರ ಬಂದಿತ್ತು, ಆ ನಂತರ 20ರಾಗೂ ಮಹಾಪುರ ಬಂದಿತ್ತು, 21ರಾಗೂ ಸ್ವಲ್ಪ ಬಂತು, 22, 23 ಈಗ ಅಗದಿ 24 ಈಗ ಅಗದಿ ಸ್ವಲ್ಪ ನೀರು ನದಿಯಲ್ಲಿ ಏನಿಲ್ಲ ಇಲ್ಲ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭೀಕರ ಬರ ಆವರಿಸಿದೆ. ಈ ಹೊತ್ತಲ್ಲೇ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿ ಮೂಲಕ ತೆಲಂಗಾಣಕ್ಕೆ ನೀರು ಬಿಡಲಾಗ್ತಿದೆ. ಶಕ್ತಿನಗರದಲ್ಲಿರುವ ಆರ್ಟಿಪಿಸಿ ವಿದ್ಯುತ್ ಸ್ಥಾವರಕ್ಕೆ ನೀರು ಹರಿಸುವ ನೆಪದಲ್ಲಿ ಮೇ 12ರಿಂದ ಈವರೆಗೆ 1.25 ಟಿಎಂಸಿ ನೀರು ಬಿಟ್ಟಿದ್ದಾರೆ. ಬರದ ಹೊತ್ತಲ್ಲೇ ನೀರು ಬಿಡ್ತಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಒಂದ್ ಕಡೆ ಭೀಕರ ಬರ ತಾಂಡವವಾಡ್ತಿದ್ರೆ, ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿತಿದೆ. ಚಿಕ್ಕಮಗಳೂರಿನಲ್ಲಿ ಮುಂದುವರಿದ ವರುಣಾರ್ಭಟ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ, ಕೊಪ್ಪ, ಕಳಸಾ ಭಾಗದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಬಿರುಗಾಳಿಯೊಂದಿಗೆ 1 ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆ ಸುರಿದಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ತೆಗ್ಗಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ಕೆರೆ, ಹಳ್ಳ ಕೊಳ್ಳಗಳಿಗೆ ಜೀವಕಳೆ ಬಂದಿದ್ದು ರೈತರು ಖುಷಿಯಾಗಿದ್ದಾರೆ. ಕೊಪ್ಪಳ ನಗರ ಸೇರಿ ಹಲವೆಡೆ ಇಂದು ನಸುಕಿನ ಜಾವ ಮಳೆ ಸುರಿಯಿತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ಗೆ ಜೀವಕಳೆ ಬಂದಿದ್ದು ಪ್ರವಾಸಿಗರ ಕಣ್ಮನ ಸೆಳೆದಿದೆ. ಬಿರುಗಾಳಿಗೆ ಜಲಪಾತದ ನೀರು ಮೇಲ್ಮುಖವಾಗಿ ಚಿಮ್ಮುತ್ತಿರೋ ದೃಶ್ಯ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.